ಮುಹಿಯುದ್ದೀನ್ ಜುಮ್ಮಾ ಮಸ್ಜಿದ್ ಮತ್ತು ಮದ್ರಸಾ ಹಯಾತುಲ್ ಔಲಿಯಾ ದರ್ಗಾ ಉಲಬೈಲ್ ಇದರ ಪ್ರಥಮ ವರ್ಷದ ಉರುಸ್ ಕಾರ್ಯಕ್ರಮ ಜನವರಿ 26ರಂದು ಮುಹಿಯುದ್ದೀನ್ ಜುಮ್ಮಾ ಮಸೀದಿ ಉಲಬೈಲು ನೀರ್ಮಾರ್ಗ ವತಿಯಿಂದ ಇಲ್ಲಿ ಅಂತ್ಯ ವಿಶ್ರಮಗೊಳ್ಳುತ್ತಿರುವ ಹಯಾತುಲ್ ಔಲಿಯಾ ಹೆಸರಿನಲ್ಲಿ ನಡೆಸುತ್ತಾ ಬಂದಿರುವ ಉರುಸ್ ಕಾರ್ಯಕ್ರಮ ಜನವರಿ 26ರಂದು ಜರುಗಲಿದೆ. ಇದರ ಅಂಗವಾಗಿ ಜನವರಿ 24 ಹಾಗೂ 25ರಂದು 2 ದಿನಗಳ ಕಾಲ ಧಾರ್ಮಿಕ ಪ್ರವಚನ ಕಾರ್ಯಕ್ರಮ ನಡೆಯಲಿದೆ. ಜನವರಿ 24ರಂದು ಉರುಸ್ ಕಾರ್ಯಕ್ರಮ ಉದ್ಘಾಟನೆಯನ್ನು ಸೈಯದ್ ನಿಜಾಮುದ್ದೀನ್ ಬಾಫಾಕಿ ತಂಗರ್ ನಡೆಸಲಿರುವರು. ಉಲಬೈಲ್ ಹಯಾತುಲ್ ಔಲಿಯಾ ದರ್ಗಾ ಪುರಾತನವಾದ ಇತಿಹಾಸವನ್ನು ಹೊಂದಿರುತ್ತದೆ. ಹಲವಾರು ಕಸ್ಬು ಕರಾಮತ್ತುಗಳಿಂದ ಪ್ರಸಿದ್ಧವಾಗಿರುತ್ತದೆ. ಜನವರಿ 26ರಂದು ಉರುಸ್ ಕಾರ್ಯಕ್ರಮ ಹಾಗೂ ಸೌಹಾರ್ದ ಸಂಗಮ ಕಾರ್ಯಕ್ರಮ ಜರುಗಲಿದೆ. ಸ್ವಬಿರಿಯಾ ಅರಬಿಕ್ ಕಾಲೇಜ್ ಕಲಿಯಾ ಪ್ರಾಂಶುಪಾಲರ್ ಆದ ಅಲ್ ಆಜ್ ಅಬ್ದುಲ್ ರಜಾಕ್ ಮಿಸ್ಬಾಯಿ ಬಾಯರ್ ನೇತೃತ್ವ ವಹಿಸಲಿದ್ದು, ಅಬ್ದುಲ್ ಅಜೀಜ್ ಇರ್ಫಾನಿ ಮಕ್ಮುಯಿ ಮುಖ್ಯ ಪ್ರಭಾಷಣ ಕೈಯಲಿದ್ದಾರೆ. ಕಾರ್ಯಕ್ರಮದಲ್ಲಿ ಘನವೆತ್ತ ವಿಧಾನಸಭಾ ಸಭಾಧ್ಯಕ್ಷರಾದ ಯುಟಿ ಖಾದರ್ ಫರೀದ್, ವಸತಿ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಸಚಿವರಾದ ಬೇಜರ್ ಜಮೀರ್ ಅಹಮದ್, ಕಾರ್ಮಿಕ ಇಲಾಖೆ ಸಚಿವರಾದ ಸಂತೋಷ್ ಲಾಡ್, ಮಂಗಳೂರು ಉತ್ತರ ಶಾಸಕರಾದ ಡಾಕ್ಟರ್ ವೈ ಭರತ್ ಶೆಟ್ಟಿ, ಮಾಜಿ ಸಚಿವರಾದ ಬಿ ರಮಣಾಥ ರೈ, ವಕ್ಫ್ ಮಂಡಳಿ ಮಾಜಿ ಅಧ್ಯಕ್ಷರಾದ NKM ಶಾಫಿ ಶಹಾದಿ, ಮಾಜಿ ಶಾಸಕರಾದ ಮೊಹಿಯುದ್ದೀನ್ ಬಾವಾ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಇನಾಯತ್ ಆಲಿ, GA ಬಾವಾ, ಯಾಕೂಬ್ ಹೊಸನಗರ, ಅನ್ವರ್ ಬಾಷಾ, ವಕ್ಫ್ ಸಲಹಾ ಸಮಿತಿ ಜಿಲ್ಲಾ ಅಧ್ಯಕ್ಷರಾದ ಅಬ್ದುಲ್ ನಾಸಿರ್ ಲಕ್ಕಿಸ್ಟರ್, ಉಪಾಧ್ಯಕ್ಷರಾದ ಫಕೀರಪ್ಪ ಮಾಸ್ಟರ್, ಅಬ್ದುಲ್ ಲತೀಫ್ ಗುರುಪುರ ಸೇರಿದಂತೆ ಪ್ರಮುಖರು ಭಾಗವಹಿಸಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ವಕ್ಫ್ ಸಲಹಾ ಸಮಿತಿ ಸದಸ್ಯರಾದ ಮೊಹಮ್ಮದ್ ಹನೀಫ್ ಮಲ್ಲೂರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಸ್ಥಳೀಯ ಜಮಾತ್ ಪ್ರಮುಖರು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಫಯಾಜ್ ಅಲಿ ರಜ್ವಿ ಖತೀಬರ್ ಉಲಬೈಲ್ ಜುಮ್ಮಾ ಮಸೀದಿ, ಮೊಹಮ್ಮದ್ ಹನೀಫ್ ಮಲ್ಲೂರು ಸಮೀರ್ ಕಾರ್ಯದರ್ಶಿ ಉಲಬೈಲ್ ಜುಮ್ಮಾ ಮಸೀದಿ, ಹಮೀದ್ ಹಾಗೂ ಆಸಿಫ್ ತಾರಿಗುಡ್ಡೆ ಆಯಿಷಾ ಜುಮ್ಮಾ ಮಸೀದಿ ಹಾಗೂ ರಫೀಕ್ ಉಲಬೈಲ್ MT ಕರೀಂ ಮಲ್ಲೂರು ಇವರೆಲ್ಲರೂ ಉಪಸ್ಥಿತರಿದ್ದಾರೆ. ಆಯಿಷಾ ಜುಮ್ಮಾ ಅಧ್ಯಕ್ಷರು ಆಯಿಷಾ ಜುಮ್ಮಾ ಮಸೀದಿ ತಾರಿಗುಡ್ಡೆ.